ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 25 ಜನವರಿ 2025. ಬೇಹದ್ ಕಿ ಪರಂ ಮಹಾಶಾಂತಿ. ಬೇಹದ್ನ ವಿಶ್ವ ಪರಿವರ್ತಕ ಅವಿನಾಶಿ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ಅವಿನಾಶಿ ಆತ್ಮರು ತಂದೆಯ ಹೃದಯ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಆತ್ಮಸ್ವರೂಪದ ಸ್ಥಿತಿಯಲ್ಲಿದ್ದು ಬೇಹದ್ನ ತಂದೆಯಿಂದ ಪರಂಪ್ರಕಾಶವನ್ನು ಪಡೆಯುವ ಬೇಹದ್ನ ಮಕ್ಕಳಿಗೆ, ಇಂತಹ ವಿಶೇಷ ಆತ್ಮರಿಗೆ ವಿಶ್ವ ಸೇವಾಧಾರಿ ಮಾತೆಯ ನಮಸ್ಕಾರಗಳು. ಈಗ ಸ್ವಲ್ಪ ಕಾಲ ದಾದಾಜಿಯವರನ್ನು ನಾವು ನೆನಪು ಮಾಡಿಕೊಂಡು ಅವರಿಂದ ಪವರನ್ನು ಪಡೆದುಕೊಳ್ಳೋಣ. ಎಲ್ಲರೂ ಆತ್ಮಸ್ವರೂಪದಲ್ಲಿದ್ದು ದಾದಾಜಿಯವರಿಂದ ಪವರನ್ನು ಪಡೆದುಕೊಳ್ಳೋಣ. ಇಂದು ವಿಶ್ವದ ಸರ್ವ ಆತ್ಮರ ಪ್ರತಿ ತಮ್ಮ ಜೀವನದ ಪ್ರತ್ಯಕ್ಷ ಪ್ರಮಾಣವನ್ನು ನೀಡುತ್ತಿರುವ ಮಕ್ಕಳು, ತಪಸ್ವಿ ಮಕ್ಕಳು, ರಾಜಋಷಿ ಆತ್ಮ, ಸರ್ವ ತ್ಯಾಗವನ್ನು ಮಾಡಿ ಭಾಗ್ಯವನ್ನು ಪ್ರಾಪ್ತಿ ಮಾಡುತ್ತಿರುವಂತಹ ಆತ್ಮರು, ಇಂತಹ ಶ್ರೇಷ್ಠ ಆತ್ಮರ ವಿಶೇಷ ಸಂಘಟನೆ ಇದೆ. ಈ ಸಂಘಟನೆಯು ಬಹಳ ಶಕ್ತಿಶಾಲಿಯಾಗಿದೆ. ಅದು ಡಬಲ್ ಶಕ್ತಿಶಾಲಿಯಾಗಿದೆ. ಒಂದು ಶಾರೀರಿಕ ಶಕ್ತಿ, ಇನ್ನೊಂದು ಆತ್ಮಿಕ ಶಕ್ತಿ. ಇವರು ಸಾಧಾರಣ ಆತ್ಮರಲ್ಲ. ಇವರು ಅವಿನಾಶಿ ಮಾಸ್ಟರ್ ಸರ್ವಶಕ್ತಿವಾನ್, ಭಾಗ್ಯಶಾಲಿ ಸರ್ವಶಕ್ತಿಶಾಲಿ ಆತ್ಮರು. ಈ ಆತ್ಮರು ತಮ್ಮ ಪವಿತ್ರತೆಯಿಂದ ಏನು ಬೇಕಾದರೂ ಸಾಧಿಸಬಹುದು. ಈ ಸಂಘಟನೆ ಬಹಳ ವಿಶೇಷ ಆತ್ಮರ ಸಂಘಟನೆ. ಇದು ವಿಶ್ವ ಪರಿವರ್ತನೆಯ ಸಂಘಟನೆಯಾಗಿದೆ. ಎಂತಹ ವಿಶ್ವ ಪರಿವರ್ತನೆ? ಈ ವಿಶ್ವ ಪರಿವರ್ತನೆಯು ಎಂದಿಗೂ ವಿನಾಶವಾಗಲಾರದು. ವಾಣಿಗಳಲ್ಲಿ ವಿನಾಶ ಎಂದು ಹೇಳಲಾಗಿಲ್ಲ. ಈ ವಿನಾಶ ಎಂಬುವ ಶಬ್ದ ಇವರ ಬಳಿ ಎಲ್ಲಿಂದ ಬಂದಿತೋ ತಿಳಿಯದು. ನಿಮ್ಮಲ್ಲಿ ಯಾರ್ಯಾರು ನಾನು ಬಹಳ ಶಕ್ತಿಶಾಲಿ ಆತ್ಮ ಎಂದು ತಿಳಿಯುತ್ತೀರಿ? ಯಾರು ನಾವು ಪವಿತ್ರರು, ಈ ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ನಮ್ಮ ಕ್ರಿಯೇಷನ್ ಆದ ತಕ್ಷಣವೇ ತಂದೆ ನಮಗೆ ಪವಿತ್ರವಾದ ಭಾವನೆ, ಯೋಗಿ ಭಾವನೆ, ಈ ಎಲ್ಲ ವರದಾನವನ್ನು ನೀಡಿದ್ದಾರೆ. ನಮ್ಮನ್ನು ಜನ್ಮ ಕೊಟ್ಟಿದ ತಕ್ಷಣವೇ ತಂದೆ ನಮ್ಮನ್ನು ಒಬ್ಬ ತಾಯಿಯಂತೆ ಪವಿತ್ರತೆಯ ಪ್ರೀತಿಯನ್ನು ನೀಡಿ ಪಾಲನೆ ಮಾಡಿದ್ದಾರೆ. ಎಲ್ಲರೂ ಸದಾ ಪವಿತ್ರರಾಗಿ, ಯೋಗಿಗಳಾಗಿ, ಶ್ರೇಷ್ಠ ಆತ್ಮರಾಗಿ, ತಂದೆ ಸಮಾನ ಆತ್ಮರಾಗಿ, ವಿಶೇಷ ಆತ್ಮ, ಸರ್ವ ಗುಣಗಳ ಮೂರ್ತರಾಗಿರುವಂತಹ ಆತ್ಮ, ಜ್ಞಾನಮೂರ್ತ ಆತ್ಮ, ಸುಖ ಶಾಂತಿ ಸ್ವರೂಪದ ಆತ್ಮರಾಗಿ ನೀವೆಲ್ಲರೂ ತಂದೆಯ ಮಡಿಲಲ್ಲಿ, ಅಂದರೆ ಅವರದೇ ನೆನಪಿನಲ್ಲಿ ಈ ಶಬ್ದಗಳನ್ನೇ ಜೋಗುಳದ ರೀತಿ ದಿನ ಕೇಳುತ್ತಾ ತಂದೆಯ ಮಡಿಲಲ್ಲಿ, ತಂದೆಯ ನೆನಪಿನ ತೊಟ್ಟಿಲಲ್ಲಿ ತೂಗುತ್ತೀರಿ. ಇಂತಹ ಶ್ರೇಷ್ಠ ತಂದೆ ತಾಯಿಯ ಮಕ್ಕಳು ನೀವು. ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. ನಾವು ಈ ವಿಶ್ವದ ವಿಶಾಲವಾದ ಒಂದು ಸ್ಟೇಜಿನ ಮೇಲೆ, ವೇದಿಕೆ ಮೇಲೆ ಒಂದು ದೊಡ್ಡ ಪಾರ್ಟನ್ನು ನಟಿಸಲು ಇಲ್ಲಿ ಬಂದಿದ್ದೇವೆ. ನಮ್ಮ ಬೇಹದ್ನ ಮಕ್ಕಳ ಪಾರ್ಟ್ ತುಂಬ ದೊಡ್ಡ ಪಾರ್ಟ್ ಆಗಿದೆ. ನಮ್ಮ ಎಲ್ಲ ಕಾರ್ಯಗಳನ್ನು ವಿಶ್ವದ ಬೇರೆ ಎಲ್ಲ ಆತ್ಮರು ನೋಡುತ್ತಿದ್ದಾರೆ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇವರೇ ಈ ವಿಶ್ವದ ಮಹಾರಥಿಗಳು, ಹೀರೋಗಳು ಎಂಬ ದೃಷ್ಟಿಯಲ್ಲಿ ವಿಶ್ವದ ಎಲ್ಲ ಆತ್ಮರು ನಿಮ್ಮನ್ನು ನೋಡಲಿದ್ದಾರೆ. ನಿಮ್ಮ ಪವಿತ್ರತೆಯು ಈ ಎಲ್ಲ ಆತ್ಮರನ್ನು
ನಾವು ಪವಿತ್ರರಾಗಬೇಕು ಎನ್ನುವುದರ ಕಡೆಗೆ ಆಕರ್ಷಿಸಲಿದೆ. ಈ ಪ್ಯೂರಿಟಿಯ, ಈ ಪವಿತ್ರತೆಯ ರಾಯಲ್ಟಿಯು ಎಲ್ಲರನ್ನೂ ಎಲ್ಲ ದುಃಖಗಳಿಂದ ಬಿಡಿಸಲಿದೆ. ವಿಶ್ವಕ್ಕೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವ ಪಾಠವನ್ನು ಹೇಳಿಕೊಡಿ. ತಂದೆಯನ್ನು ವಿಶ್ವದ ಮುಂದೆ ಪ್ರತ್ಯಕ್ಷರನ್ನಾಗಿ ಮಾಡಿ ಅವರ ಸಾಕ್ಷಾತ್ಕಾರವನ್ನು ಮಾಡಿಸಿ. ಯಾವಾಗ ಈ ವಿಶ್ವ ಪರಿವರ್ತನೆ ಆಗುತ್ತದೋ, ಯಾವಾಗ ಈ ಪಂಚತತ್ವದ ಮೃತ್ಯುಲೋಕವು ಪರಂ ತತ್ವದಾಗಿ ಬಿಡುತ್ತದೋ, ಅವಿನಾಶಿ ಜಗತ್ತಾಗಿ ಬಿಡುತ್ತದೋ, ಆಗ ಎಲ್ಲರ ದೃಷ್ಟಿಯು ಈ ಬದಲಾವಣೆಯನ್ನು ಮಾಡಿದವರು ಯಾರು, ಆ ಬೇಹದ್ನ ತಂದೆ ಯಾರು ಎಂದು ತಿಳಿದುಕೊಳ್ಳುವಲ್ಲಿ ಹೋಗುತ್ತದೆ. ಇದೊಂದು ಬಹಳ ದೊಡ್ಡ ಪರಿವರ್ತನೆಯಾಗಲಿದೆ. ಹಿಂದೆಂದೂ ಆಗದ, ಮುಂದೆಂದೂ ಆಗದೇ ಇರುವಂತಹ ಪರಿವರ್ತನೆ ಈಗ ನಾವು ಬೇಹದ್ನ ತಂದೆಯೊಡನೆ, ಬೇಹದ್ನ ತಂದೆಗೆ ಸಹಕಾರಿಯಾಗಿ ಈ ಪರಿವರ್ತನೆಯನ್ನು ಮಾಡಲಿದ್ದೇವೆ. ಕಲ್ಲಿನಿಂದ ವಜ್ರವಾಗಲಿದೆ ಈ ಜಗತ್ತು. ಆಗ ಎಲ್ಲರೂ ಬೇಹದ್ನ ತಂದೆಯನ್ನು, ಆಲ್ಮೈಟಿಯನ್ನು ನೆನಪಿಸಿಕೊಳ್ಳಲೇಬೇಕಾಗುತ್ತದೆ. बेहद के बेहद की परम 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 महाशांति है, महाशांति है, महाशांति है. बेहद की अविनाशी परम शांति.